ಹೋ ಅಂತ ಕೂತೇ ಇದ್ದ ನಮ್ಮ ದೇವರು. ಅಷ್ಟೊತ್ತಿಗೆ ಯಕ್ಷರರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರು ಯಾರ್ಯಾರಿದ್ದಾರೆ ಎಲ್ಲರೂ ಬಂದು ಸ್ತೋತ್ರ ಮಾಡಿದ್ರು. ಶಾಂತನಾಗಲಿಲ್ಲ. ರುದ್ರದೇವರು ಹೋದ್ರಂತೆ. ಪರಮಾತ್ಮನ ಹತ್ರ ಅಂದರು, ಏನು ಸ್ವಾಮಿ ಈಗಲೇ ಇಷ್ಟು ಕೋಪ ಪ್ರಕಟ ಮಾಡಿಬಿಟ್ರೆ ಪ್ರಳಯ ಕಾಲಕ್ಕೆ ಏನು ಮಾಡ್ತೀಯೋ, ಸ್ವಲ್ಪ ಬ್ಯಾಲೆನ್ಸ್ ಉಳಿಸ್ಕೋ ಅಂದ್ರಂತೆ. ಯಾರು? ರುದ್ರದೇವರು. ಪ್ರಳಯ ರವಿಕರಾಳಾಕಾರ ರುಚಕ್ರವಾಲಂ ವಿರೊಳೆಯದಿರೋ ರೋಚಿರೋ ರೋಚಿತ ಶಾಂತರಾಲ. ಸ್ವಾಮಿ ಶಾಂತನಾಗು ಅಂತಂದರೆ ನರಸಿಂಹದೇವರು ಶಾಂತರಾಗಲೇ ಇಲ್ಲ. ಹೋನ್ಬಿಟ್ಟ ನಮ್ಮ ಸ್ವಾಮಿ ಆ ಕಾಲಕ್ಕೆ. ಲಕ್ಷ್ಮೀದೇವಿನ ಕರೆದ್ರಂತೆ ಬ್ರಹ್ಮದೇವ್. ಯಾಕೆ? ಯಜಮಾನರು ತುಂಬ ಹಾರಾಡ್ತಾ ಇದ್ದರೆ ಮನೆಯವರು ಬಂದರೆ ತಣ್ಣಗಾಗ್ಬಿಡ್ತಾರಂತೆ. ಹೌದು, ಈ ಲೋಕದಲ್ಲಿ ನ್ಯಾಯ ಹೀಗೆ ತಾನೆ. ಅದನ್ನು ಲಕ್ಷ್ಮೀದೇವಿನ ಕರೆದಂತೆ ಬ್ರಹ್ಮದೇವರು. ಕರೆದಾಗ ಲಕ್ಷ್ಮೀದೇವಿ ಅಲ್ಲಂತೆ, ಇಷ್ಟು ಕೋಪ ಮಾಡ್ತಾರೆ ಅಂತ ಗೊತ್ತಿದ್ದರೆ ನಾನು ಲಗ್ನ ಆಗ್ತಿದ್ನೋ ಇಲ್ಲೋ ಅಂತ ಲಕ್ಷ್ಮೀದೇವಿ ಹೊರಟ್ಬಿಟ್ಲಂತೆ. ಅದ್ಯಾಪಿ ಲಕ್ಷ್ಮೀದೇವಿ ನೋಡಿಲ್ಲ ಅಂತ ಅರ್ಥ ಅಲ್ಲ, ಅನಂತ ಪ್ರಳಯವನ್ನು ನೋಡಿರ್ತಕ್ಕಂತಹ ಆ ಲಕ್ಷ್ಮೀದೇವಿ. ಆಗ ಬ್ರಹ್ಮದೇವರು ನಿರ್ಣಯ ಮಾಡಿದ್ರು, ಪ್ರಹ್ಲಾದ ರಾಜರಿಗೆ ಇಷ್ಟು ಮಹತ್ವ ಕೊಡಬೇಕು ಅಂತ ಇಷ್ಟು ಕಾರ್ಯ ಮಾಡ್ತಾ ಇದೆಯಾ ಅಮ್ಮ ಅಂತ ತಾವು ತತ್ಕಾಲ ಚಿಂತನಾದಿಗಳನ್ನು ಮಾಡ್ತಾ ಪ್ರಹ್ಲಾದ ಅಂತ ಕರೆದ್ರಂತೆ. ಯಾರು? ಬ್ರಹ್ಮದೇವರು. ಪ್ರಹ್ಲಾದ ರಾಜರು ಬಂದರು. ಬಂದಾಗ, ಅಲ್ಲೋ ಪ್ರಹ್ಲಾದ, ನೋಡಪ್ಪ ನಾವಪ್ಪ ತಣ್ಣಗೆಲ್ಲೋ ಹಾಸಿಗೆ ಮೇಲೆ ಕೂತಿದ್ದ, ನೀನು ನೋಡಿದ್ರೆ ಕರೆದು ಬಿಟ್ಟಿದ್ಯಾ, ನಮ್ಮ ದೇವರು ಬಂದ್ಬಿಟ್ಟಿದ್ದಾನೆ, ಹೋ ಅಂತ ಇದ್ದಾನೆ, ನೀನು ಹೋಗಿ ಸ್ತೋತ್ರ ಮಾಡು ಅಂತ ಪ್ರಹ್ಲಾದ ರಾಜರನ್ನು ಮುಂದೆ ಮಾಡ್ತಾ ಇದ್ದಾರಂತೆ. ನೋಡ್ರಿ ತತ್ಕಾಲಕ್ಕೆ ಹಿಂಗೆ ಮಾಡಿದ್ರೆ ಇಷ್ಟೊತ್ತಿಗಾಲೆ ನರಸಿಂಹದೇವರು ಷೋಡಶ ಬಾಹು ನರಸಿಂಹ ರೂಪ, 16 ಕೈಗಳು ಪರಮಾತ್ಮನಿಗೆ. ಏನು ಹಾವ ಭಾವನ್ ತೋರ್ತಾ ಇರೋಣ. ಅಬ್ಬರದ ಹೆದ್ದೇವನಿವ ಮತ್ತೊಬ್ಬರು ಲೆಕ್ಕಿಸನು ಲೋಕದೊಳಬ್ಬನೇತ ಬಾಧ್ಯ ಬಾಧಕ ನಾಹ ನಿರ್ಭೀತ. ಹೀಗೆ ನಮ್ಮ ದೇವರು ಬರ್ತಾ 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 ಯಾವ ಪ್ರಹ್ಲಾದ ರಾಜರು ಬಂದರೋ ಕರಸ್ಪರ್ಶನಾದ ಪರಮಾತ್ಮನ ಬೆರಳಿನ ತುದಿ ಭಾಗ ಪ್ರಹ್ಲಾದ ರಾಜರ ಶರೀರ ಸ್ಪರ್ಶ ಮಾಡ್ತಂತೆ. ಯಾವಾಗ ನರಸಿಂಹದೇವರ ಅಂಗಸ್ಪರ್ಶ ಆಯಿತು, ಮೈಯಲ್ಲಿ ವಿದ್ಯುತ್ ಸಂಚಾರ ಆದಂತೆ ಆಗೋಯ್ತು, ರೋಮಾಂಚನ ಆಗೋಯ್ತಂತೆ ಪ್ರಹ್ಲಾದ ರಾಜರಿಗೆ. ಈಗ ಇವೆಲ್ಲ ನಮಗೂ ಕೂಡ ಅನುಭವಿಸಿದ್ದ, ಹೌದೋ ಇಲ್ವೋ? ಏನೋ ದೇವರ ಸ್ತೋತ್ರ ಮಾಡ್ತಾ ಇರ್ತೇವೆ, ಸ್ತೋತ್ರ ಮಾಡೋ ಕಾಲಕ್ಕೆ ಫೋಟೋಯಿಂದಲೋ ವಿಗ್ರಹದಿಂದಲೋ ಒಂದು ಹೂ ಬಿದ್ದುಬಿಟ್ರೆ ಮೈ ರೋಮಾಂಚನ ಆಯಿತು ಅಂತೇವೋ ಇಲ್ವೋ? ಅದರಂತೆ ಪ್ರಹ್ಲಾದ ರಾಜರೇ ನರಸಿಂಹದೇವರ ಕರಸ್ಪರ್ಶ ಆಗೋಯ್ತಂತೆ. ಸ್ಪರ್ಶ ಆದಾಗ ಪ್ರಹ್ಲಾದ ರಾಜರು ಅಂದ್ರಂತೆ, ಏನು ಸ್ವಾಮಿ ನನ್ನಲ್ಲಿದ್ದಂಥ ಒಂದು ದೋಷವನ್ನು ಪರಿಹಾರ ಮಾಡಿದ್ಯಾ ಅಂದ್ರಂತೆ. ಆ ಕಾಲಕ್ಕೆ ಏನು ದೋಷ ಇತ್ತು ಪ್ರಹ್ಲಾದ ರಾಜರಲ್ಲಿ? ದೈತ್ಯ ಬಾಲಕ ಅನ್ನೋ ಒಂದು ಹೆಸರು ಬಂದ್ಬಿಟ್ಟಿತ್ತಲ್ಲೋ, ಆ ಒಂದು ಹೆಸರನ್ನು ಕೂಡ ನಿನ್ನ ಕರಸ್ಪರ್ಶ ಮಾತ್ರದಿಂದ ಸ್ವಾಮಿ ಅನುಗ್ರಹ ಮಾಡಿದ್ಯಾ ಅಂದ್ರಂತೆ ಪ್ರಹ್ಲಾದ ರಾಜರೇ ತತ್ಕಾಲಕ್ಕೆ. ಎಷ್ಟು ಮಾಡಿದಾಗ ನರಸಿಂಹದೇವರು ಪ್ರಹ್ಲಾದ ರಾಜರನ್ನು ನೋಡ್ತಾ ಅಂದಂತೆ, ಅಲ್ಲೋ ಈ ರೂಪ ನೋಡಿ ನಿನಗೆ ಭಯ ಆಗಲಿಲ್ವಾ ಅಂದಂತೆ ನಮ್ಮ ಸ್ವಾಮಿ. ಪ್ರಹ್ಲಾದ ರಾಜರು ಅಂದ್ರಂತೆ, ನಿನಗೆ ಯಾಕೆ ಹೆದರಲಿ ಸ್ವಾಮಿ, ನಾನು ಹೆದರಬೇಕಾದದ್ದು ಯಾವುದಕ್ಕೆ? ಈ ಸಂಸಾರಕ್ಕೆ ಹೆದರಬೇಕು. ಸಂಸಾರ ನಾಶ ಮಾಡ್ತಕ್ಕಂಥವು ಯಾರು? ಮೋಕ್ಷ ಕೊಡೋ ರೂಪ ಸ್ವಾಮಿ ನಿಂತು, ನಿನಗೆ ಯಾಕೆ ಹೆದರಲಿ ನಾನು? ಪೊಲೀಸವ್ರಿಗೆ ಯಾರು ಹೆದರ್ತಾರೆ? ಕಳ್ಳರು ಹೆದರ್ತಾರೆ. ನೀವು ಲೈಸೆನ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ರೆ ಅವ್ರ ಮುಂದೆನೇ ಹೋಗ್ಬೋದು, ಹೌದೋ ಇಲ್ವೋ? ಅದರಿಂದ ಭಕ್ತಿಯನ್ನೋ ಲೈಸೆನ್ಸ್ ಇರಬೇಕಾದ್ರೆ ನಾವು ಯಾಕೆ ಹೆದರೋಣ ಸ್ವಾಮಿ ನಿನಗೆ ಅಂತ ಪ್ರಹ್ಲಾದ ರಾಜರು ಇಷ್ಟು ಸ್ತೋತ್ರವನ್ನು ಮಾಡಿದರೆ ಪರಮ ಶಾಂತನಾದ. ತಣ್ಣಗಾಗ್ಬಿಟ್ಟಂತೆ ನಮ್ಮ ನರಸಿಂಹ. ನಮ್ಮ ದೇವ್ರು ತಣ್ಣಗಾಗೋದನ್ನೇ ಲಕ್ಷ್ಮೀದೇವಿ ನೋಡ್ತಾ ಇದ್ಲಂತೆ. ಯಾವಾಗ ತಣ್ಣಗಾದ್ನೋ ಬಂದು ತೊಡೆ ಮೇಲೆ ಕೂತ್ಕೊಂಡ್ಬಿಟ್ಲಂತೆ. ಅವತ್ತಿನ ನಮ್ಮ ದೇವರೇನಾದ? ಲಕ್ಷ್ಮೀ ನರಸಿಂಹನಾದ. ನೋಡ್ರಿ ಹೀಗಾಯ್ತಂತೆ. ಇಷ್ಟು ಕ್ರಮದಿಂದ ಮಾಡ್ತಾ ಪ್ರಹ್ಲಾದ ರಾಜರನ್ನು ಕೇಳಿದ್ನಂತೆ ನಮ್ಮ ದೇವರು, ಅಲ್ಲೋ ಪ್ರಹ್ಲಾದ ಎಷ್ಟು ಭಕ್ತಿ ಮಾಡಿದ್ಯಪ್ಪ, ಎಷ್ಟು ದುಃಖ ಕೊಟ್ಟನೋ ನೀವಪ್ಪ. ಸುಮ್ಮನೆ ಅವನ ಮಾತಿಗೆ ಹೂ ಅಂದಿದ್ದಿದ್ರೆ ಎಲ್ಲ ಚೆಂದಾಗೋದಲ್ಲ. ಹಂಗಲ್ಲ ಸ್ವಾಮಿ, ಯಾವ ಕಾಲಕ್ಕೂ ಅನ್ಯಥಾ ಜ್ಞಾನಕ್ಕೆ ಮಹತ್ವ ಬರಬಾರ್ದು ಸ್ವಾಮಿ. ಯಥಾರ್ಥ ಜ್ಞಾನ ಕ್ಲಿಷ್ಟ, ಆದರೆ ಅನಂತ ಅದರಿಂದ ಸುಖಪ್ರಾಪ್ತಿ ಅಂತ ತಾವಲ್ಲಿ ಸ್ತೋತ್ರ ಮಾಡಿರೋಣ. ಆಯ್ತಪ್ಪ, ಏನು ಬೇಕು ಕೇಳು ಅಂದ್ರಂತೆ. ನಮ್ಮನ್ನು ಕೇಳಿದರೆ ಚಂದಿರೋದ್ರಿ, ದೊಡ್ಡ ಪಟ್ಟಿನೇ ಕೊಟ್ಬಿಡ್ತಿದ್ವಿ. ಇನ್ನು ಮುಂದಿನ 10 ತಲೆಮಾರು 20 ತಲೆಮಾರು ತನಕ ಏನೇನು ಬೇಕೋ ಎಲ್ಲ ಮಾಡಿ ಇನ್ನೇನು ಸಬ್ಮಿಷನ್ ಟೈಮಿಗೆ ಒಂದು ಮರ್ತಿದ್ರು ಪುನಃ ಇಸ್ಕೊಂಡು ಬರೆದು ಕಳಿಸ್ಬಿಡ್ತಾ ಇದ್ವೋ ಏನು. ಅರೆ ಪ್ರಹ್ಲಾದ ರಾಜರು ಅಂದ್ರಂತೆ, ಏನು ಸ್ವಾಮಿ ವ್ಯಾಪಾರ ಮಾಡ್ಲಿಕ್ಕಾಗಿ ಬಂದ್ಯಾ ಅಂದ್ರಂತೆ. ನಾವು ಸ್ತೋತ್ರ ಮಾಡೋದು, ನೀನೇನೋ ಒಂಚೂರು ಕೊಡೋದು, ಅಂಗಡಿಗೆ ಹೋಗೋದು, 100 ರೂಪಾಯಿ ಕೊಡೋದು, 1 kg ಅಕ್ಕಿ ತರೋದು, ಹಂಗಾನ್ ಸ್ತೋತ್ರ ಅಂದರೆ ಏನು ಬೇಡ ಸ್ವಾಮಿ. ಆಗ ನಮ್ಮ ದೇವರಂದ, ನೋಡೋ ನಾನು ನಿನಗೋಸ್ಕರ ಅವತಾರ ಮಾಡಿಬಿಟ್ಟಿದ್ದೇನೆ, ನಂದೊಂದು ಸಂಕಲ್ಪ, ಯಾರಿಗೋಸ್ಕರ ಅವತಾರ ಮಾಡಿರ್ತೇನೋ ಅವ್ರಿಗೇನಾದ್ರು ಒಂದು ಕೊಡಬೇಕು ಅಂತ ಅಪೇಕ್ಷೆ ಅವ, ಕೇಳು ಅಂತ. ಹಂಗ ಕೇಳ್ತೀನಿ ಸ್ವಾಮಿ, ಯಾವ ಕಾಲಕ್ಕೂ ಅದು ಕೊಡು ಇದು ಕೊಡು ಅಂತೆ ಕೇಳದಂತೆ ಮಾಡು ಅಂದ್ರಂತೆ ಪ್ರಹ್ಲಾದ ರಾಜರಿದ್ದ. ಅಂತಹ ನಿರ್ವ್ಯಾಜ ಭಕ್ತಿ ಅಂತ ಮಾಡ್ತಾ ಇದ್ದರೆ ಕೊನೆಗೆ ಒಂದು ಮಾತು ಅಂದ್ರಂತೆ ಪ್ರಹ್ಲಾದ ರಾಜರು. ನೋಡಿ,
ನನ್ನ ತಂದೆಗೆ ಸದ್ಗತಿ ಮಾಡಿಸ್ತೀಯಾ ಅಂದ್ರಂತೆ ಪರಮಾತ್ಮ. ಏನು ಆ ಒಂದು ದೊಡ್ಡವರಲ್ಲಿ ಮಾಡ್ತಕ್ಕಂತಹ ಭಕ್ತಿ. ಪ್ರಹ್ಲಾದರಾಜರು ಆಗ ನಮ್ಮ ದೇವರನ್ನಂತೆ ನಿನ್ನಂತಹ ಪುತ್ರ ರತ್ನವನ್ನು ಪಡೆದಿದ್ದಾನಲ್ಲೋ ಅವನಲ್ಲ 21 ತಲೆಮಾರು ಉದ್ಧಾರ ಮಾಡ್ತೇನೆ ಎನ್ನಂತೆ ನಮ್ಮ ಸ್ವಾಮಿ. ನೋಡ್ರಿ ಹೀಗೆ ಅಂದರೆ ಒಬ್ಬ ಭಾಗವತೋತ್ತಮ ವಂಶದಲ್ಲಿ ಹುಟ್ಟಿದ್ರೆ 21 ತಲೆಮಾರನ್ನು ನಾನು ಅನುಗ್ರಹ ಮಾಡ್ತೇನೆ ಅಂತ ಪರಮಾತ್ಮ ತಾನೇ ಅಂತ ತಿಳಿಸಿರೋಣ. ಇಷ್ಟು ಹೇಳ್ತಾ ನಮ್ಮ ಸ್ವಾಮಿ ಅನ್ನಂತೆ ಬಾ ಮೋಕ್ಷ ಕೊಡ್ತೇನೆ ಅಂತ ಆನ್ ಸ್ಪಾಟ್ ಆಫರ್ ಕೊಟ್ಬಿಟ್ರಂತೆ ಪರಮಾತ್ಮ. ಪ್ರಹ್ಲಾದರಾಜರಂದರು ಸ್ವಾಮಿ ಬೇಡ ಅಂದರು. ಮೋಕ್ಷ ಬೇಡ, ಯಾಕೆ ಬೇಡವೋ ಅಂತಂದು. ಸ್ವಾಮಿ ನಾನು ಮೋಕ್ಷ ಬೇಡ ಅಂತ ಅಂದಿಲ್ಲ, ನಾನೊಬ್ಬನೇ ಬರೋಲ್ವೋ, ನಂದೊಂದು ದೊಡ್ಡ ಪರಿವಾರ ಇದೆ ಅಂತ ಕೈ ತೋರಿಸಿದ್ರಂತೆ. ಆ ಕೈ ತೋರಿಸಿರೋದ್ರಲ್ಲಿ ನೀವು ಸೇರಿದೀವಂತೆ. ಅದಕ್ಕಾಗಿ ಇಂತಹ ಪರ್ವಕಾಲದಲ್ಲಿ ನರಸಿಂಹಾವತಾರವನ್ನು ಹೇಳೋಣ ಕೇಳೋಣ ಅಂತಂದರೆ ಇವೆಲ್ಲ ಒಂದು ಜನ್ಮದ ಸಾಧನ ವಿಶೇಷ ಅಲ್ಲ, ಕೋಟಿ ಕೋಟಿ ಜನ್ಮದ ಪುಣ್ಯದ ಫಲ ಇದ್ದರೆ ಮಾತ್ರ ಇಂತಹ ನರಸಿಂಹಾವತಾರವನ್ನು ಹೇಳೋಣ ಕೇಳೋಣ ಅಂತಂದರೆ ಎಷ್ಟು ಜನುಮದ ಪುಣ್ಯ ಬಂದೊದಗಿತೋ, ಎಷ್ಟು ಧನ್ಯರೋ ಎಮ್ಮ ಹಿರಿಯರು, ಎಷ್ಟು ದೇವತೆಗಳು ಯಮಗೆ ಹರಸಿದರೋ, ದೃಷ್ಟಿಗೋಚರ ನಮ್ಮ ವ್ಯಾಸ ವಿಠಲ ಬಲ್ಲ. ಕೋಟಿ ಕೋಟಿ ಜನ್ಮದ ಪುಣ್ಯ ಇರಬೇಕು ಸ್ವಾಮಿ. ಮಹೀಯಸಾಂ ಯತ್ ಪಾದರಜೋಭಿಷೇಕಂ. ಇವತ್ತು ನಾವಿಲ್ಲಿ ಕೂತಿದ್ದೇವೆ ಅಂದರೆ ಯಾವುದೋ ಜನ್ಮದಲ್ಲಿ ದೊಡ್ಡವರ ಪಾದದ ಧೂಳಿನ ಕಣವನ್ನು ಶಿರಸಾಧಾರಣೆ ಮಾಡಿದರೆ ಇಂತಹ ಸತ್ಸಂಗ ಪ್ರಾಪ್ತಿ ಆಗೋತಂತೆ. ಇದನ್ನು ನಾವು ಹೇಳ್ತಿರೋದಲ್ಲ, ಪ್ರಹ್ಲಾದರಾಜರ ಮಾತಿದು. ಮಹೀಯಸಾಂ ಯತ್ ಪಾದ ರಜೋಭಿಷೇಕಂ. ಪಾದದ ರಜ ಅಂದರೆ ಧೂಳಿನ ಕಣ. ಆ ಧೂಳಿನ ಕಣವನ್ನು ನಾವು ಧಾರಣೆ ಮಾಡಿದ್ದರ ಒಂದು ಫಲ ಏನು ಅಂತಂದರೆ ಇಂತಹ ಸತ್ಸಂಗ ನಮಗೆ ಪ್ರಾಪ್ತಿಯಾಗಿರುವುದೇ ಸಾಕ್ಷಿ ಅಂತ ತಿಳಿಸ್ತಾರೆ. ಹೀಗೆ ಇಷ್ಟನ್ನು ಹೇಳ್ತಾ ಆ ಪ್ರಹ್ಲಾದರಾಜರಿಗೆ ನಮ್ಮ ದೇವರನ್ನಂತೆ ನೀನು ರಾಜನಾಗಿ ಮೆರಿಬೇಕು ಅಂತಂದ. ಯಾಕೆ ಸ್ವಾಮಿ ಅಂತಂದು. ನರಸಿಂಹದೇವರ ಅನುಗ್ರಹ ಅಂದರೆ ಒಂದು ಜನ್ಮಕ್ಕೆ ಮಾತ್ರ ಅಲ್ಲ, ಮುಂದೆ ಅದೇ ಪ್ರಹ್ಲಾದರಾಜರು ಯಾರಾಗಿ ಬಂದರು? ಬಾಹ್ಲಿಕ ರಾಜರು. ನೋಡ್ರಿ, ಆಗಲೂ ರಾಜರಾದರು. ಯಾಕೆ? ನರಸಿಂಹದೇವರ ಅನುಗ್ರಹ, ರಾಜನಾಗು ಅಂತಂದಿದ್ರಲ್ಲ. ಆ ಬಾಹ್ಲಿಕ ರಾಜರೇ ಮುಂದೆ ಯಾರು? ವ್ಯಾಸರಾಜರು. ನೋಡಿ, ಅಲ್ಲೂ ಕೂಡ ಯತಿಗಳಾದರೂ ಕೂಡ ರಾಜಶಬ್ದ ಬಿಡಲಿಲ್ಲ ಅವರಿಗೆ, ರಾಜಶಬ್ದ. ಆ ವ್ಯಾಸರಾಜರೇ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು. ಅದಕ್ಕೆ ನಾವು ನೀವು ಎಲ್ಲ ಮಂತ್ರಾಲಯಕ್ಕೆ ಹೋದಾಗ ಸಾಯಂಕಾಲದಲ್ಲಿ ರಥೋತ್ಸವ ನಡಿಬೇಕಾದರೆ ಯಾರ ಪ್ರತಿಮೆ ಇಟ್ಕೊಂಡಿರ್ತಾರೆ? ಪ್ರಹ್ಲಾದರಾಜರ ಪ್ರತಿಮೆ ಅದು. ಯಾಕೆ ಪ್ರಹ್ಲಾದರಾಜರ ಪ್ರತಿಮೆಯನ್ನು ಯಾಕೆ ಇಟ್ಕೊಂಡು ಉತ್ಸವ ಮಾಡ್ತಾರೆ? ಆ ಪ್ರಹ್ಲಾದರಾಜರೇ ರಾಘವೇಂದ್ರ ಸ್ವಾಮಿಗಳು. ಹಾಗಾದರೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂತೇವೆ, ಇಲ್ಲಿ ರಾಜ ಶಬ್ದ ಬರಲಿಲ್ವಲ್ಲ ಅಂತಂದರೆ ನಾವು ರಾಯರನ್ನು ಏನಂತ ಕರಿತೇವೆ? ರಾಜಾಧಿರಾಜ ಗುರು ಸಾರ್ವಭೌಮ ಅಂತ ರಾಯರನ್ನು ಕರಿತೇವೆ ಅಂತೆ. ಹಾಗಾದರೆ ರಾಯರಲ್ಲಿ ಅಂತ ಸಾರ್ವಭೌಮತ್ವ ಹೇಗೆ ಬಂತು? ನರಸಿಂಹದೇವರ ಅನುಗ್ರಹದಿಂದ ಬಂತು. ಹೀಗೆ ಪರೀಕ್ಷಿತ್ ಮಹಾರಾಜರಿಗೆ ಶುಕಾಚಾರ್ಯ ಕೊಟ್ಟಂತಹ ಉತ್ತರ, ದೇವರು ಯಾವ ಯೋನಿಯಲ್ಲಿ ಬಂದಿದ್ದಾರೆ, ಯಾವ ವರ್ಣಾಶ್ರಮದಿಂದ ಬಂದಿದ್ದಾರೆ, ಅದು ಯಾವುದನ್ನೂ ಪರಮಾತ್ಮ ತಾನು ನೋಡಲ್ಲ. ಅವನು ನೋಡ್ತಕ್ಕಂಥದ್ದು ಯಾವುದನ್ನು? ಯಾರು ಅನನ್ಯವಾದ ಭಕ್ತಿಯನ್ನು ಮಾಡ್ತಾರೋ ಅಂಥವರು ದೈತ್ಯ ಯೋನಿಯಲ್ಲಿ ಬಂದಿದ್ದರೂ ಪರವಾಗಿಲ್ಲ, ನಾನು ಬಂದು ಅವರಿಗೆ ಅನುಗ್ರಹ ಮಾಡ್ತೇನೆ ಅಂತ ತೋರಿಸಿರ್ತಕ್ಕಂತಹ ಅವತಾರವೇ ನರಸಿಂಹ ಅವತಾರ ಅಂತ. ಇಷ್ಟು ಅಂಶವನ್ನು ನಾವು ಚಿಂತನಾದಿಗಳನ್ನು ಮಾಡ್ತಾ ಇನ್ನು ನಾಳೆಯಿಂದ 2 ದಿವಸಗಳ ಕಾಲದಲ್ಲಿ ಕೃಷ್ಣಾವತಾರಕ್ಕೆ ಪ್ರವೇಶವನ್ನು ಮಾಡೋಣ ಅಂತ ಹೇಳ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೆಯೇ ನಮಃ.